ಇವತ್ತಿಂದಲ್ಲ ಇದು 4-2 ಇದು ಡ್ರಾ ಮಾಡಿದ್ದೀರಾ. 30 ದಿನದಲ್ಲಿ ಹೋಗಿದ್ದು ಏನ್ ಡ್ರಾ ಮಾಡಿದೀರಾ? ಡೈಮ್ಯಾಕ್ಸ್ ರೆಡಿ ಮಾಡ್ಸಕ್ಕಿಲ್ಲ, ಚರಂಡಿ ಕ್ಲೀನ್ ಮಾಡ್ಸಕ್ಕಿಲ್ಲ, ಪೈಪ್ ಹಾಕ್ಸಕ್ ಇದಿಲ್ಲ, ದುಡ್ಡಿಲ್ಲ. ನಾಗೇನು ಆಕ್ಸಿಡೆಂಟ್ ಆದ್ಮೇಲೆ ಜೆಸಿಬಿ ಕಳ್ಸಿದ್ದೀರಾ? ಮಂಚೇನಹಳ್ಳಿ ತಾಲೂಕಿನ ಮಿಣಕನಗುರ್ಕಿ ಗ್ರಾಮ ಪಂಚಾಯಿತಿ ಪಿಡಿಒ ಚಂದ್ರಶೇಖರ್ ಮತ್ತು ಪಂಚಾಯಿತಿ ಅಧ್ಯಕ್ಷರು ಸೇರಿ ಹಣ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂಬ ಆರೋಪವನ್ನು ಪಂಚಾಯಿತಿಯ ಸದಸ್ಯರು ಅಹೋರಾತ್ರಿ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಆರೋಪ ಮಾಡಿದ್ದಾರೆ. ಇನ್ನು ಈ ಪಂಚಾಯಿತಿಯಲ್ಲಿ ಅಸಲಿ ಪಿಡಿಒ ರಾಘವೇಂದ್ರ ಅವರು ಅನಾರೋಗ್ಯ ನಿಮಿತ್ತ 1 ತಿಂಗಳ ರಜೆ ಹಾಕಿಕೊಂಡು ಹೋಗಿದ್ದು, ಅವರ ಜಾಗಕ್ಕೆ ಪುರ ಪಂಚಾಯಿತಿ ಪಿಡಿಒ ಚಂದ್ರಶೇಖರ್ ಅವರಿಗೆ ಚಾರ್ಜ್ ಹಾಕಲಾಗಿತ್ತು. ಆದರೆ ಪಿಡಿಒ ಚಂದ್ರಶೇಖರ್ ಮತ್ತು ಅಧ್ಯಕ್ಷರ ಪತ್ನಿ ಗಾಯತ್ರಮ್ಮ ಶಿವಶಂಕರ್ ಇಬ್ಬರು 4 ಚೆಕ್ಗಳನ್ನು ಒಂದೇ ಹೆಸರಿನಲ್ಲಿ ಬರೆದಿದ್ದು, ಸುಮಾರು 2 ಲಕ್ಷಕ್ಕೂ ಅಧಿಕ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಸದಸ್ಯರೆಲ್ಲರೂ ದಿಢೀರನೆ ಸೋಮವಾರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಏನ್ ಡ್ರಾ ಮಾಡಿದೀರಾ? ಡೈಮ್ಯಾಕ್ಸ್ ರೆಡಿ ಮಾಡ್ಸಕ್ಕಿಲ್ಲ, ಚರಂಡಿ ಕ್ಲೀನ್ ಮಾಡ್ಸಕ್ಕಿಲ್ಲ, ಪೈಪ್ ಹಾಕ್ಸಕ್ ಇದಿಲ್ಲ, ದುಡ್ಡಿಲ್ಲ. ನಾಗೇನು ಆಕ್ಸಿಡೆಂಟ್ ಆದ್ಮೇಲೆ ಜೆಸಿಬಿ ಕಳ್ಸಿದ್ದೀರಾ? ದಾಂಧೆ ಚೈನ್ ಯಾವ್ದು ಅಂಶ ಹೇಳಿಲ್ಲ మేము ಯಾವ್ದು ಅಂಶ ಹೇಳಿಲ್ಲ ದಾಂಧೆ ಚೈನ್ ಇದೆ ಎಲ್ಲರೂ ಕೇಳ್ತಾ ಇರಲಿಲ್ಲ ಇಷ್ಟರಿಂದ ನಿಮ್ಗೆ ಯಾರು ಕೇಳ್ತಾ ಇದ್ರು? ಎಲ್ಲರೂ ಮೆಂಬರ್ಸ್ ನಾನು ಕೇಳಿದ್ದೀನಾ? ನಾನು ಕೇಳಿದ್ರೆ ಹೇಳ. ನಾನು ಕೇಳಿದ್ರೆ ಎಲ್ಲರೂ ಮಾಡ್ಸಕ್ಕಿದ್ದಿಲ್ಲ, ಲಕ್ಷ ಡ್ರಾ ಮಾಡಕ್ಕಿದ್ದೀರಾ? ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿದ್ದು ಪಿಡಿಒ ಸರಿಯಾದ ಮಾಹಿತಿ ನೀಡುತ್ತಿಲ್ಲ. ಜಿಎಸ್ಟಿ ಬಿಲ್ ಇಲ್ಲದೆ 5 ಚೆಕ್ ಬರೆದಿದ್ದು ಸುಮಾರು 2 ಲಕ್ಷಕ್ಕೂ ಹೆಚ್ಚು ಹಣ ತೋರಿಸುತ್ತಿದ್ದಾರೆ. ಬ್ಯಾಂಕಿನಲ್ಲಿ ಹಣ ತಡೆ ಹಿಡಿಯಲಾಗಿದೆ ಎಂದು ಹೇಳುತ್ತಿದ್ದಾರೆ. ಸರಿಯಾದ ಮಾಹಿತಿ ಇಲ್ಲ, ಚೆಕ್ ವಾಪಸ್ ತೋರಿಸಿ ಎಂದರೆ ಅವರ ಬಳಿ ಇಲ್ಲ. ಹಾಗಾಗಿ ಸಿಇಒ ಅವರ ಗಮನಕ್ಕೆ ತರಲು ನಾವೆಲ್ಲ ನಿಶ್ಚಯಿಸಿದ್ದೇವೆ ಎಂದು ಸದಸ್ಯ ಕಾಂತರಾಜ್ ತಿಳಿಸಿದರು. ಅವರು ಯಾವುದೇ ರೀತಿ ಬಿಲ್ಲು ನೋಡ್ತಿಲ್ಲ, ಮೊಬೈಲಲ್ಲಿ ಇದೆ ಅಂತ ಹೇಳ್ತಾರೆ. ಮೊಬೈಲಲ್ಲಿ ಹೆಂಗ್ ಬರುತ್ತೆ ಬಿಲ್ಲು? ಯಾವುದೇ ಒಂದು ಚೆಕ್ಗೆ 9,000 ಮೇಲೆ ಡ್ರಾ ಮಾಡಬೇಕಂದ್ರೆ GST ಬಿಲ್ ಇರಬೇಕು. 5 ಚೆಕ್ಗೆ 2,88,000 ತೋರಿಸ್ತಿದ್ದಾರೆ. ಯಾವುದೇ ಚೆಕ್ಗೆ GST ಬಿಲ್ ಇಲ್ಲ. ಅವರೇ ಸ್ವಯಂ ಪ್ರೇತವಾಗಿ ಒಪ್ಕೊಂತಿದ್ದಾರೆ ತನಿಖೆ ಮಾಡಬೇಕು ಅಂತ. ಒಂದು ಗೌರ್ಮೆಂಟ್ ಚೆಕ್ಕು ಯಾವುದೇ ಬ್ಯಾಂಕಿಗೆ ಹೋದ ನಂತರ ತಡೆ ಹಿಡಿಯಲು ಯಾರಿಂದ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಒರಿಜಿನಲ್ ಆಗಿರುತ್ತೆ. ಒಂದ್ಸಲಿ ಚೆಕ್ ಬೌನ್ಸ್ ಆಗಿದೆ ಅಂತಂದ್ರೆ ಅದು ಸಮಸ್ಯೆ ಪಂಚಾಯತಿಗೆ ಕೆಟ್ಟ ಹೆಸರು ಬರುತ್ತೆ. ಪಂಚಾಯತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೂ, ಪಂಚಾಯತಿಗೆ ಸೇರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಸಮಸ್ಯೆ ಆಗ್ತದೆ. ಸದಸ್ಯ ನಾಗಾರ್ಜುನ್ ಮಾತನಾಡಿ, ಧರಣಿ ಮಾಡಿದ ಮೇಲೆ ಚೆಕ್ ನಿಲ್ಲಿಸಿ ಎಂದಿದ್ದಕ್ಕೆ ನಿಲ್ಲಿಸಿದ್ದಾರೆ. ಅದಕ್ಕೂ ಮುಂಚೆ ಚೆಕ್ ಬರೆದಿದ್ದಾರೆ. ಬಿಲ್ ಕೇಳಿದರೆ ಅಧ್ಯಕ್ಷರ ಬಳಿ ಹೋಗಿ ಇವತ್ತಿನ ದಿನ ಸಹಿ ಮಾಡಿಸಿಕೊಂಡು ಬಂದಿದ್ದಾರೆ. ಅಧ್ಯಕ್ಷರ ಅವಧಿ ನಿನ್ನೆಗೆ ಮುಕ್ತಾಯವಾಗಿದೆ. ಪಂಚಾಯಿತಿ ಸದಸ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ. ಹಣವನ್ನು ಅವರಿಗೆ ಬೇಕಾದ ಖಾತೆಗೆ ತುಂಬಿಸಿ ಲೂಟಿ ಹೊಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ಹೆಸರು ನಾಗಾರ್ಜುನ್ ಅಂತ, ಮೆಣಸಿನಗುರ್ಕಿ. ನಾವೆಲ್ಲ ಧರಣಿ ಮಾಡಿ ಹೇಳಿದ್ಮೇಲೆ ಚೆಕ್ ನಿಲ್ಸಿದ್ದಾರೆ. ಅದಕ್ಕಿಂತ ಮುಂಚೆನೆ ಚೆಕ್ ಬರ್ದಿದೆ. ಬಿಲ್ ಎಲ್ಲಿ ಅಂತ ಕೇಳಿದಾಗ ಈ ಬಿಲ್ ನ ಅಧ್ಯಕ್ಷರ ಅವಧಿ ನೆನ್ನೆನೆ ಮುಗಿದಿದೆ. ಇವತ್ತೋಗಿ ಸೈನ್ ಮಾಡಿಸ್ಕೊ ಬಂದಿದ್ದಾರೆ. ಈ ಬಿಲ್ಗಳಲ್ಲಿ ಅಧ್ಯಕ್ಷರ ಅವಧಿ ಮುಗಿದಿದ್ರು ಸಹ ಇವತ್ತೋಗಿ 4ನೇ ತಾರೀಕು ಡೇಟ್ ಹಾಕೋ ಬಂದು ಇವತ್ತು ಸೈನ್ ಮಾಡಿಸ್ಕೊ ಬಂದಿದ್ದಾರೆ. ಈ ಬಿಲ್ಗೆ ಅವ್ರ ಅವಧಿ ಮುಗಿದ ನಂತರನು ಸೈನ್ ಮಾಡಿಸ್ಕೊ ಬಂದು ಈ ತರ ಏನ್ ಮಾಡಿದ್ರೆ ಅಂತ ನಿಮ್ಗೆ ಅನುಮಾನ? ಪಂಚಾಯತಿಯಲ್ಲಿ ಅವ್ರು ಅನಾಹುತಗಳು ಮಾಡ್ತಾರೆ. ಗ್ರಾಮಸ್ಥರಿಗೆ ಮತ್ತು ಸದಸ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಇಲ್ಲಿ ಇರೋ ದುಡ್ಡನ್ನ ನಂಬರ್ 1 ಅಕೌಂಟ್ ಅಲ್ಲಿ ಇರೋ ದುಡ್ಡನ್ನೆಲ್ಲ ಅವ್ರು ಬೇಕಾಗಿರೋರ ಹೆಸರಿಗೆ ಹಾಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಸರ್. ಇದೇ ವೇಳೆ ಬಾಲಕೃಷ್ಣ, ಮಂಜುನಾಥ್, ರಾಘವೇಂದ್ರ, ಸುಬ್ರಮಣಿ, ಅಮೀರ್ ಸೇರಿದಂತೆ ಹಲವು ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಮಂಗಳವಾರ ಬೆಳಿಗ್ಗೆ ಅಸಲಿ ಪಿಡಿಒ ರಾಘವೇಂದ್ರ ಕಚೇರಿಗೆ ಆಗಮಿಸಿದ್ದು, ವಿಷಯ ತಿಳಿದು ಚಾರ್ಜ್ ಪಿಡಿಒ ಚಂದ್ರಶೇಖರ್ ಅವರಿಗೆ ಕಚೇರಿಗೆ ಕರೆಸಿ ವಿಚಾರಣೆ ನಡೆಸಿದ್ದು, ಸರಿಯಾದ ಮಾಹಿತಿ ನೀಡಿಲ್ಲ. ಅಧಿಕೃತವಾಗಿ ದಾಖಲೆಗಳು ಪರಿಶೀಲನೆ ಮಾಡಿದ ಮೇಲೆ ಸತ್ಯಾಸತ್ಯತೆಗಳು ತಿಳಿಯುತ್ತದೆ. ಬಿಲ್ಲುಗಳ ಪರಿಶೀಲನೆ ಮಾಡಿ ಏನಾದರೂ ವ್ಯತ್ಯಾಸ ಮತ್ತು ಕಾನೂನಿಗೆ ವಿರುದ್ಧವಾಗಿ ಇದ್ದರೆ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ಸರ್, ಇವತ್ತಿನ ದಿನ ನಿಮ್ಮ ಮೆಣಕನಗುರ್ಕಿ ಗ್ರಾಮ ಪಂಚಾಯತಿ ಮುಂದೆ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಹಲವಾರು ದಿನ ಪ್ರತಿಭಟನೆ ಮಾಡಿದ್ದಾರೆ. ಏನು ವಿಚಾರ ಏನು ಅಂತ ಸರ್? ಅಲ್ಲ, ಹಿಂದೆ ಇರ್ತಕ್ಕಂಥ ಪಿಡುವ ಈಗ
ಇನ್ನು ಒಂದು ಚೆಕ್ಗಳಿಗೆ ಸೈನ್ ಹಾಕ್ಬಿಟ್ಟು ಎಲ್ಲ ಹಣವನ್ನು ಪೋಲ್ ಮಾಡಿದ್ದಾರೆ ಅಂತ ಒಂದು ಇವ್ರ ಚರ್ಚೆ. ಬಟ್ ಅದಕ್ಕೆ ಅಧಿಕೃತವಾಗಿ ಏನು ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಲಿ ಪ್ರತಿಯೊಂದು ಏನು ತನಿಖೆ ನಡೆದಾಗ ಅದರದ್ದು ಏನಂತ ಗೊತ್ತಾಗುತ್ತೆ. ಅಂದರೆ ಅದು ಯಾವ ಥರ ಬೆಳಕಿಗೆ ಬಂತು ಏನು ಅಂತ? ನಾನು 1 ಮಂತ್ ಇರಲಿಲ್ಲ. 1 ಮಂತು ಹೆಲ್ತ್ ಹುಷಾರಿಲ್ಲದೆ ಇರೋದಕ್ಕೆ ಒಂದು ಸ್ವಲ್ಪ ರಜೆ ಹೋಗಿದ್ದೆ ನಾನು. ಈಗ ಕಳೆದ ಬಾರಿ 8/1/2026ರಿಂದ ಈಗ 6/2/2026 ಫೆಬ್ರವರಿ 6ಕ್ಕೆ ನಾನು ಬಂದಿದ್ದೀನಿ. ಫೆಬ್ರವರಿ 7ನೇ ತಾರೀಕು ಇಲ್ಲಿ ಪಂಚಾಯತಿಗೆ ಬಂದಿದ್ದೀನಿ. ಮತ್ತು 8ನೇ ತಾರೀಕು ಆದಮೇಲೆ 9ನೇ ತಾರೀಕು ಬಂದಿದ್ದೀನಿ. 9ನೇ ತಾರೀಕಿಂದ ಅವರು ಏನೋ ಚರ್ಚೆ ನಡೀತಾ ಇದೆ, ಹೀಗೆ ಹಣ ಪೋಲಾಗಿದೆ ಅಂತ. ಬಟ್ ಅದಕ್ಕೆ ಅಧಿಕೃತವಾಗಿ ಏನು ಪೂರ್ಣ ಪ್ರಮಾಣದ ಎಲ್ಲ ಮಾಹಿತಿ ಬಂದ ಮೇಲೆ ಅದೇನಂತ ಬರುತ್ತೆ. ಅಂದಾಜು ಎಷ್ಟು ಹಣ ಇದಾಗಿದೆ ಸರ್? ಏನು ನಾನಿನ್ನೂ ಮಾಹಿತಿ ತಗೋಬೇಕಾಗುತ್ತೆ. ಮಾಹಿತಿ ತಗೊಂಡ ಮೇಲೆ ಅದನ್ನು ಇದು ಮಾಡೋದಕ್ಕಾಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಪಂಚಾಯತಿಲಿ ಖಾಲಿ ಚೆಕ್ಗಳಿಗೆ ಸೈನ್ ಮಾಡಿ ಕೊಟ್ಟಿದ್ದಾರೆ, ಮತ್ತೆ ಯಾವ್ದು ಫೇಕ್ ಬಿಲ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ. ಇದಕ್ಕೆ ಏನು ಹೇಳ್ತೀರಿ? ಯಾವ ಥರ ತನಿಖೆ ತಗೊಂಡಿದ್ದಾರೆ? ಅಧಿಕೃತವಾಗಿ ಈಗ ಫೇಕ್ ಬಿಲ್ಲು ಅಂತಂದ್ರೆ ಅವ್ರ ಕಡೆಯಿಂದ ಏನು ಬಿಲ್ಸ್ ಎಲ್ಲ ನಾವು ಸಬ್ಮಿಟ್ ಮಾಡ್ಕೊಂಡ್ಮೇಲೆ ಆಮೇಲೆ ಅದೇನು ಅಂತ. ಈಗ ಅಂದ್ರೆ ಅವ್ರು ಹೇಳ್ತಾ ಇರೋದು ನೀವು ಸಾಮಗ್ರಿ ಖರೀದಿ ನೀವು ಹೆಂಗೆ ಹಿಂದೆ ಸರಿ, ಹಿಂದೆ ಅವರು payment ಹಿಂದೆ ಅವರು ಸಾಮಗ್ರಿ ಖರೀದಿ ಮಾಡಿಲ್ವಂತೆ, ಹಾಗೆ ಬಿಲ್ ಸಬ್ಮಿಟ್ ಮಾಡವ್ರೆ, ನೀವು ಸೈನ್ ಹಾಕ್ತಿದ್ರೆ ಬಿಲ್ ಡ್ರಾ ಆಗ್ಬಿಟ್ಟಿದೆ ಅಲ್ವಾ? ಹಿಂದೆ ಅವ್ರು ಖರೀದಿ ಮಾಡ್ಯಾರ, ಕೆಲಸ ಮಾಡ್ಯಾರ, ಈಗ ಅದು ದುಡ್ಡು ಕೊಡು ಅಂತ ಹೇಳಿ ಸರಿ, ಅದಕ್ಕೆ ನೀವು ಖರೀದಿ ಮಾಡೋದಕ್ಕೆ ಅವ್ರು ಖರೀದಿ ಮಾಡೋದಕ್ಕೆ ಬಿಲ್ ಸಬ್ಮಿಟ್ ಮಾಡೋದಕ್ಕೆ ಬಿಲ್ ನೀವು ಚೆಕ್ ಮಾಡಿ ಹಣ ಡ್ರಾ ಮಾಡಿಸ್ಬೇಕಾ ಅಥವಾ ಡೈರೆಕ್ಟ್ ಸೈನ್ ಮಾಡೋದಾ? ಚೆಕ್ ಮಾಡಿ ಮಾಡಿರ್ತೀವಿ. ಬಿಲ್ ಚೆಕ್ ಮಾಡಿದಿರಿ? ಎಲ್ಲಿದೆ ಬಿಲ್? ನಮ್ಮ ಗೋಪಾಲ ಬಿಲ್ ತೋರಿಸಿ ಅವ್ರಿಗೆ. ದಯವಿಟ್ಟು ಮಾತಾಡ್ತಿದ್ರೆ ಬಿಲ್ ಇದೆಯಾ? ಬಿಲ್ ನೋಡದೆ ಸೈನ್ ಮಾಡ್ಬಿಟ್ಟಿದ್ದೀರಿ. ಅದೇ ನೀವ್ ಹೇಳಿದ್ರ ನಂಬಿಕೆ ಮೇಲೆ ಮಾಡಿದೆ ಅಂತ. ಅಲ್ಲ, ನಮ್ಮ ಸಿಬ್ಬಂದಿ ನಾನು ಕನಿಷ್ಠ ಗೋಪಾಲನ ಒಂದ್ 30 ವರ್ಷದಿಂದ ನೋಡಿನಿ. ನೋಡಿ ಕೆಲಸ ಮಾಡಿ ಸೈನ್ ಹಾಕಂದ್ರೆ ಸೈನ್ ಹಾಕ್ಬಿಡೋದು. ಇದೇ ಪಂಚಾಯತ್ 30 ವರ್ಷ ಮಾಡ್ಯಾರಲ್ಲ, ಅದರಲ್ಲ ಹೆಂಗಪ್ಪ ಗೋಪಾಲ ಏನು ಇದು ಅಂತೆ ಸರ್ ಆಗಿರೋದಿದೆ ಕೊಡ್ಬೋಸ್ಕರ ಬಿಲ್ ಬಿಲ್ಲಿಗೆ ಸಂಬಂಧಪಟ್ಟ ದಾಖಲೆಗಳಿದೆ ತೋರಿಸಿ. ಮತ್ತೆ ಯಾಕೆ ಮುಚ್ಚಿಟ್ಟಿರಿ? ಈಗ ಅವರು ಎಲ್ಲ 18 ಜನ ಸದಸ್ಯರು ಧರಣಿ ಮಾಡ್ತಾ ಇದ್ರಲ್ವಾ, ಅವ್ರಿಗೆ ಇದು ತೋರಿಸ್ಬೇಕಂತ ಅನಿಸ್ಲಿಲ್ಲ ನಿಮ್ಗೆ? ತೋರಿಸ್ತೀವಿ, ಅದನ್ನು ತೋರಿಸ್ತೀವಿ. ಯಾವಾಗ ತೋರಿಸ್ತೀವಿ? ಮೊಬೈಲ್ ನಲ್ಲಿ ಇದೆ ಅಂದಿದ್ದಕ್ಕೆ ನಾನು ಇಲ್ಲೇ ನಾಸಿರ್ ಜೊತೆ ಸಮೀರಾಚಾರಿ, MMTV ನ್ಯೂಸ್, ಮಂಚೇನಹಳ್ಳಿ. ಬಿಲ್ ಅಟೆಸ್ಟೆಡ್ ಮಾಡಿದ್ರೆ ಚೆಕ್ ಬರೀಬೇಕು.